ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಏನಪ್ಪ ಇವತ್ತು ಬೆಳಗ್ಗೆ ಬಂದಿನ ಅಂತ ನೋಡ್ತಾ ಇದ್ರಾ? ಇವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ಹೋಗ್ಬರೋಣ. ಕಮ್ ಲೆಟ್ಸ್ ಗೋ ಗಾಯ್ಸ್. ನಾನು ನಮ್ಮ ಅಪ್ಪಂಗೆ ಬಾಪ ಬಿಟ್ಟು ಆಟೋ ಸ್ಟ್ಯಾಂಡಿಗೆ ಅಂತ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗ್ತಾ ಇದ್ದೆ. ಅವಾಗ ನನ್ನ ತಮ್ಮ ಸಿಗ್ದ, ಅವನಿಗೊಂದು ಹಾಯ್ ಮಾಡಿಬಿಟ್ಟು ಹೊರಟೆ. ನಮ್ಮೂರು ಆಟೋ ಸ್ಟ್ಯಾಂಡಲ್ಲಿ ನಾನು ನನ್ನ ಫ್ರೆಂಡ್ಗೋಸ್ಕರ ಕಾಯ್ತಾ ನಿಂತ್ಕೊಂಡಿದ್ದೆ. ಆ ಟೈಮ್ಗೆ ಬಂದ್ಲು. ಗಾಯ್ಸ್ ನೋಡಿ, ನೈಟು ನಾವು ಡ್ಯೂಟಿ ಮಾಡ್ಕೊಂಡು ಬಂದಿದ್ದು 1 ಗಂಟೆ 1:15 ಆಯ್ತು ಮನೆಗೆ ಬರೋಷ್ಟೊತ್ತಿಗೆ. ಇವಾಗ ಆಲ್ರೆಡಿ ಮತ್ತೆ 6 ಗಂಟೆಗೆ ಎದ್ಬಿಟ್ಟು ಮತ್ತೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲ, ಲಾಸ್ಟ್ ಟೈಮ್ ಬ್ರೈಟ್ ಟ್ಯೂಬ್ಗೆ ಹೋಗಿಲ್ಲ ಅಂತ ಎಲ್ಲರೂ ನನಗೆ ರೆಡಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಅದೇ ಕೆಲಸ. ಇವಾಗ ಎಲ್ಲರೂ ಸಮಾಧಾನ ಮಾಡಬೇಕು, ಅದೇ ಕೆಲಸ. ಅದಕ್ಕೆ ಇವತ್ತು ರಜಾ ಹಾಕಿ ನಾನು ಡ್ಯೂಟಿ ಇದ್ರೂ ಬಂದಿದ್ದೀನಿ. ನಾವು ಬಸ್ ಸ್ಟ್ಯಾಂಡಿಗೆ ಬಂದು ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಫ್ರೆಂಡು ಇವನು ಅನುಕುಮಾರ್ ಬರ್ತಾನೆ ಅಂತ ಹೇಳ್ದ. ಭಾಳ ತುಂಬ ದಿನಗಳ ನಂತರ ಸಿಗ್ತಾ ಇದ್ದಾನೆ ಅಂತ ಅವನಿಗೋಸ್ಕರ ವೇಟ್ ಮಾಡಿದ್ರೆ ನಾನು ನನ್ನ ಮಗ ಫೋನ್ ಪಿಕ್ ಮಾಡ್ತಿಲ್ಲ. ನೋಡ್ತೀವಿ, ಕೊನೆಗೆ ಉದುರಿಸಿ ಹೋಗ್ತೀವಿ ಅಷ್ಟೇ. ಬಾಯ್ ಬಾಯ್ ಅನು ಅಂದ್ಕೊಂಡು. ಕೊನೆಗೆ ನಮಗೆ ಸಿರಾ ಬಸ್ ಸಿಕ್ತು, ಕೂತಿದ್ವಿ. ಬಟ್ ನಮ್ಮ ಫ್ರೆಂಡ್ ಅನುಕುಮಾರ್ ಬರಲಿಲ್ಲ, ಅವ್ನು ಉದುರಿಸಿ ಹೋಗ್ತಾ ಇದ್ದೀವಿ. ಅವನು ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ದರೆ ಸಾರಿ, ನೋಡಲೇಬೇಕು. ಅಲ್ಲಿ ಸಿಗೋಣ ಫಂಕ್ಷನಲ್ಲಿ, ಸರಿನಾ? ಬಾಯ್. ಸ್ಟಾಪ್ ಕೊಟ್ಟಿದ್ದಾರೆ. ನಾವಿಲ್ಲಿ ತಿಂಡಿ ತಿನ್ನೋಣ ಅಂದ್ಕೊಂಡು ಬಂದ್ವಿ. ಲಾಸ್ಟು ಕಾಲೇಜ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಇಲ್ಲಿ ಕರ್ಕೊಂಡಿರೋ ಆಂಟಿ ಹೋಟ್ಲಲ್ಲಿ ಪಲಾವ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದು ಪಲಾವ್ ತಿಂತಾ ಇದ್ದೀನಿ ಗೈಸ್. ಬನ್ನಿ ಟಿಫನ್ ಮಾಡೋಣ. ಹಿರಿಯೂರಲ್ಲಿ ಆಂಟಿ ಹೋಟೆಲ್ ಪಲಾವ್ ಅಂತ, ನೀವೊಂದ್ಸಲ ಬಂದು ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ ಗೈಸ್. ತಿಂಡಿ ತಿನ್ಕೊಂಡ್ವಿ. ಆ ಆಂಟಿ ಹತ್ರನೂ ಸ್ವಲ್ಪ ಮಾತಾಡ್ಕೊಂಡು, ಇನ್ನೇನು ಬಸ್ಸು ಹೊರಟಿರ್ಬೋದು ಮೇ ಬಿ. ನಾವು ಇದೇ ಥರ ಲೇಟ್ ಮಾಡ್ಕೊಂಡು ನಮ್ಮನ್ನೇ ಉದುರ್ಸೋಗ್ತಾರೆ. ಅದಕ್ಕೆ ನಾವು ಉದುರ್ಸೋಗಿಲ್ಲ, ಯಾಕಂದರೆ ನಾವು ಅಲ್ಲಿ ಪಕ್ಕದ ಸೀಟ್ ಅವ್ರಿಗೆ ಹೇಳಿ ಬಂದಿದ್ದೀವಿ. ಪಾಪ ಅವ್ರು ನಮಗೋಸ್ಕರ ನಿಲ್ಲಿಸಿರ್ತಾರೆ ಬಸ್ಸು. ನಾವು ಹೋದ ತಕ್ಷಣ ಶಿರಾಗಿ ಹೋಗ್ಬಿಟ್ಟು ಎಂಗೇಜ್ಮೆಂಟ್ ಮಾಡಬೇಕು ಗಾಯ್ಸ್. ಅರ್ಜೆಂಟ್ ತಿನ್ಕೊಂಡು ಬಂದ್ವಿ. ಬಟ್ ಇನ್ನು ಬಸ್ಸೇ ಹೊರಟಿಲ್ಲ, ಯಾಕಂದರೆ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಗಾಯ್ಸ್. ಸೀರೆ ಇಳ್ಕೊಂಡ್ಬಿಟ್ಟು ಅವ್ರಿಗೆ ಹೋಗ್ಬೇಕಾದ್ರೆ ಇವಳು ಫ್ರೆಂಡ್ ಮಾಡ್ಕೊಂಡು, ಒಂದು ಹುಡುಗಿ ಹತ್ರ ಫ್ರೆಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ಲು ಗಾಯ್ಸ್. ಅಂತೂ ಇತ್ತು ಶಿರಾಗಿ ಬಂದು ಊರಿಗೆ ತಲುಪಿದ್ವಿ. ಗುಳಿಗೆನಹಳ್ಳಿ ಅಂತೆ. ಗುಳಿಗೆ ನಮಗೆ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ಬರ್ತಿರೋದು. ಅದಕ್ಕೆ ಅವ್ರ ಅಣ್ಣಂಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಅವ್ರ ಅಣ್ಣಂಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಗೈಸ್. ನಮ್ಗೆ ಈ ಥರ ಓಡಾಡೋದಕ್ಕೆ ಕಷ್ಟ ಆಗ್ಬಿಟ್ಟು, ಅದರಲ್ಲೂ ಫಸ್ಟ್ ಟೈಮ್ ನಾವಿಬ್ಬರು ಬೇಗ ಬಂದಿರೋದ್ರೆ ಫಸ್ಟ್ ಟೈಮ್ ಇದೆ. ನೋಡಿ, ನಮ್ಮನ್ನ ವೆಲ್ಕಮ್ ಮಾಡಿದ್ಲು. ನಾವು ಮನೆ ಬಂದ ತಕ್ಷಣ ಅವಳ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಎಲ್ಲ ರೆಡಿ ಮಾಡಿದ್ದೀನಮ್ಮ, ಏನಿಲ್ಲ, ಎಲ್ಲ ಅವ್ರು ಬಂದ ತಕ್ಷಣ ಮೇಕಪ್ ಮಾಡ್ತಾರೆ ಅಷ್ಟೇ. ಬರ್ತಾರ, ಅವ್ರು ರೆಡಿ ಮಾಡ್ತಾರೆ ಈಗ ಬಂದು. ಅವ್ರ ಅಮ್ಮಂತ ಮಾತಾಡ್ತಾರೆ. ಮೂಗ್ಲ ಕಸ ತಗೊಂಡೇನ ಎಂಗೇಜ್ಮೆಂಟ್ ಇನ್ನು ಲೇಡಿನೇ ರೆಡಿ ಆಗಿಲ್ಲ. ನಮ್ಮ ಬೇಗ ಕರ್ಸಿದ್ದಾಳೆ, ಐದು ಎಪ್ತಿ. ಅವ್ರ ಅಮ್ಮ ನೋಡಿ, ನಳಿನ ಚಿಕ್ಕಿ ಅಲ್ಲ ನಿಮಗೆ? ನಳಿನ ಚಿಕ್ಕಿ ತಾನೆ ಮಗಳು? ಅವ್ರ ಮಗಳು ಬರ್ತಾವಳೆ. ವೆಲ್ಕಮ್ ಮಾಡ್ತಾ ಇದ್ದೀನಿ ಇಸಿಜಿ. ಅಷ್ಟೊತ್ತಿಗೆ ನಮ್ಮ ರೋಹಿಣಿ ಆಮೇಲೆ ಅನುಕುಮಾರ್ ಉದುರ್ಸ್ ಬಂದಿದ್ವಲ್ಲ, ಅವನು ಬಂದ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡು ಹೋದೆ. ಪ್ರೀತು ಪುಟ್ಟನ ಸ್ವಲ್ಪ ಆಟಾಡಿಸ್ಕೊಂಡು ಜೊತೆಗೆ ಕಾಲ ಕಳೆದೆ ಸ್ವಲ್ಪ. ನೋಡಿ ಗೈಸ್, ಆ ಥರ ಇದ್ದಳು. ಈಗ ಎಂಗೇಜ್ಮೆಂಟಿಗೆ ರೆಡಿ ಆದ್ವು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳಲ್ವ? ಜೊತೆಗಾಗಿ ಸ್ವಲ್ಪ ನಿಲ್ಲಿಸ್ಕೊಂಡ್ಬಿಟ್ಟು ಒಂದೆರಡು ಫೋಟೋ ತೊಗೊಂಡು ಒಳಗಡೆ ವಿಡಿಯೋ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ. ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ವಾ ಗಾಯ್ಸ್? ಈ ಥರ ರೆಡಿ ಆಗಿದ್ರು. ಎಂಗೇಜ್ಮೆಂಟು ಕಾಸ್ಟ್ಯೂಮ್ ಥರ ಡ್ರೆಸ್ ಈ ಥರ ಇತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫೋಟೋಗ್ರಾಫರ್ ಎಂಗೇಜ್ಮೆಂಟ್ ಫೋಟೋಸ್ ಎಲ್ಲ ತಗೋತಾ ಇದ್ರು. ನಾನು ವೀಡಿಯೋ ಮಾಡಿಕೊಂಡೆ. ಕೂತಿದ್ದಾರೆ ನೋಡಿ ಗೈಸ್, ಎಲ್ಲ ಕೂತಿದ್ದಾರೆ ಗೈಸ್. ಅವ್ರ ಕಡೆ ಎಲ್ಲ ಶಾಸ್ತ್ರ ಎಲ್ಲ ಇತ್ತು. ಶಾಸ್ತ್ರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಪ ಅಲ್ಲಿ ನೋಡಿ ಅವ್ರ ಅಣ್ಣ ಪಾಪ ಅವಳ ತಂಗಿಗೆ ಫ್ಯಾನ್ ಹಾಕಿ ಪಾಪ ರೆಡಿ ಮಾಡ್ತಾ ಇದ್ದಾರೆ, ಶೆಕೆ ಇದೆ ಅಂತ. ಗೈಸ್ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಶಾಸ್ತ್ರ ಮಾಡ್ತಾಯಿದ್ರು. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಇತ್ತು. ಶಾಸ್ತ್ರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಶಾಸ್ತ್ರ ಎಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲ ಹೂವು ಹಾರ ಹಾಕೋ ಶಾಸ್ತ್ರ ಮಾಡ್ತಾಯಿದ್ರು.
ನಾವೆಲ್ಲ ವೀಡಿಯೋಸ್ ಮಾಡ್ಕೊಂಡೆಲ್ಲ ಫೋಟೋ ತಗೊಳ್ತಾ ಇದ್ವಿ. ಚೆನ್ನಾಗಿ ಆಗಿತ್ತು ಗಾಯ್ಸ್. ಎಂಗೇಜ್ಮೆಂಟ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ನೋಡೋಕೆ ನಮಗೂ ಒಂಥರ ಖುಷಿ ಆಗ್ತಾಯಿತ್ತು. ಹಾರೆಲ್ಲ ಹಾಕ್ತಿದ್ರು. ಫೋಟೋಸ್ ಎಲ್ಲ ಫೋಟೋಶೂಟ್ ಮಾಡೋದೇ ಒಂದು ಕೆಲಸ ಆಗೋಗ್ಬಿಡುತ್ತೆ ಪಾಪ. ಫೋಟೋಗ್ರಾಫರ್ಸ್ ತುಂಬ ಚೆನ್ನಾಗಿ ತೆಗ್ದಾರೆ ಫೋಟೋಸು. ಇಷ್ಟ ಆಯಿತು ಗೈಸ್. ಎಲ್ಲ ಕೂತಿದ್ದಾರೆ ಎಲ್ಲರೂ, ಫ್ರೆಂಡ್ಸ್ ಎಲ್ಲ ಇದ್ರಲ್ವ, ಅವ್ರದ್ದೆಲ್ಲ ವೀಡಿಯೋ ಮಾಡ್ಕೊಂಡೆ. ಅದೇ ನೆನಪುಗಳು ಅದು ಕ್ಯಾಚ್ ಮತ್ತೆ ಸಿಗೋದೇ ಇಲ್ಲ ಕೈಗೆ. ಫೈನಲಿ ಎಂಗೇಜ್ಮೆಂಟ್ ಆಯಿತು ಗಾಯ್ಸ್. ರಿಂಗ್ ಆಗ್ತಾ ಇದ್ದಾರೆ, ರಿಂಗ್ ಎಲ್ಲ ಆಗ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಕೊನೆಗೂ ಆಗೋಯ್ತು ಗಾಯ್ಸ್. ಎಂಗೇಜ್ಮೆಂಟು ಚೆನ್ನಾಗಾಯಿತು. ಎಂಗೇಜ್ಮೆಂಟು ಚೆನ್ನಾಗಿದೆ. ಎಂಗೇಜ್ಮೆಂಟ್ ಕಾಣ್ತಾ ಇದ್ರು ಅವ್ರ ಅಕ್ಕ ಅವರೆಲ್ಲ ಇದ್ರು ಅಲ್ಲಿ. ಈಗ ಅವಳ ರಿಂಗ್ ಆಗ್ತಾ ಇದ್ದಾಳೆ ಗಾಯ್ಸ್. ಫೋಟೋಸ್ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ವಿ. ಒಂಥರ ಏನೋ ಫೀಲ್ ಆಗುತ್ತೆ, ಫ್ರೆಂಡು ಎಂಗೇಜ್ಮೆಂಟ್ ಆಯ್ತಲ್ಲಪ್ಪ ಏನೇನು ಮದುವೆಗೆ ಹೋಗ್ಬಿಡ್ತಾಳೆ ಅಂತ. ಬಟ್ ಚೆನ್ನಾಗಿತ್ತು ಗೈಸ್, ಖುಷಿ ಆಯಿತು. ಫೋಟೋಸ್ ಮಾಡೋದೇ ಒಂದು ಅವೇ ನೆನಪಲ್ವಾ, ಅದಕ್ಕೆ ಅದನ್ನ ಮಾಡ್ತೇನೆ ಜಾಸ್ತಿ. ಹಾರ ಎಲ್ಲ ಹಾಕಿ ರಿಂಗೆಲ್ಲ ಹಾಕ್ಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಇನ್ನೂ ಮುಗ್ದಿಲ್ಲ, ಅದರೊಳಗಡೆ ಅರಿಶಿನ ಕುಂಕುಮ ಶಾಸ್ತ್ರ ಇತ್ತು. ಅರಿಶಿನ ಕುಂಕುಮ ಶಾಸ್ತ್ರ ಮುಗಿಸ್ಕೊಂಡ್ರು, ಊಡಿಸ್ತಾಯಿದ್ರು. ಅದು ನೋಡೋಕ್ಕೆ ಒಂಥರ ಖುಷಿ ಅಲ್ವಾ, ಚೆನ್ನಾಗಿ ಥರ ಏನೋ ಫೀಲು. ನಮ್ಮ ಫ್ರೆಂಡ್ ಆಗ್ತಾ ಇದ್ದಾಳೆ ಅಂತ ವೀಡಿಯೋ ಸ್ವೀಟ್ ತಿನ್ನಿಸ್ತಾ ಇದ್ಲು ಗ್ಯಾಸ್. ನಾವು ನೋಡಿರಲಿಲ್ಲ. ಆಮೇಲೆ ನಾವು ವೀಡಿಯೋ ಮಾಡ್ಕೋಬೇಕು, ಸ್ವೀಟ್ ತಿನ್ನಿಸ್ತಾ ಇದ್ರು. ಮತ್ತೆ ಹಿಡಿದ್ಬಿಟ್ಟು ಮತ್ತೆ ಸ್ವೀಟ್ ತಿನ್ನಿಸೋದು ವೀಡಿಯೋ ಮಾಡ್ಕೊಂಡ್ವಿ ಗೈಸ್. ಮಮತಕ್ಕ ಅವ್ರಿಗೆ ನಾವೇನು ಮಾಡಿದ್ವಿ, ಅವಳು ಈ ಸಿಜಿ ನನ್ನ ಮಾಡಿಲ್ಲ ಅಂತ ಹೇಳ್ತಾಳೆ. ರಮ್ಯಲ್ಲಿ ತೋರಿಸ್ತೀನಿ. ರೀತು ಪುಟ್ಟ ಬೆಳಗ್ಗೆಂದೆಲ್ಲ ಆಟಾಡಿ ಸುಸ್ತಾಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳ ಜೊತೆ ಫೋಟೋ ವೀಡಿಯೋ ಮಾಡಿಬಿಡ್ಲಿ ಅಂತ ಪಾಪ ಮಲ್ಗೋ ಥರ ಆಗಿದ್ಲ ಅಲ್ಲಿ. ಅದಕ್ಕೆ ಫೋಟೋ ಶೂಟ್ ಮಾಡ್ತಾ ಇದ್ದಾಳೆ ರೀತು. ನಾನು ವಿಶ್ ಮಾಡಿ ಬಂದ್ವಿ. ಅದಾದಮೇಲೆ ಅವರು ಹಾಸ್ಪಿಟ್ಲ್ ಸ್ಟಾಫ್ಸ್ ಬಂದಿದ್ರು. ಹಾಸ್ಪಿಟ್ಲ್ ಸ್ಟಾಫ್ಸ್ ಜೊತೆ ಒಂದೆರಡು ಫೋಟೋ ಎಲ್ಲ ತೊಗೊಳೋದಿತ್ತು. ಎಲ್ಲ ಫೋಟೋಸ್ ಎಲ್ಲ ಮಾಡಿದ್ರು ಪಾಪ ಗಾಯ್ಸ್. ಇವರು ಯಾವಾಗಲೂ ಜೊತೆಗೆ ವರ್ಕ್ ಮಾಡಿ ಆಮೇಲೆ ಬಿಟ್ಬಿಟ್ಟು ಎಷ್ಟು ಫೀಲ್ ಆಗಿರುತ್ತೆ ಅಲ್ವಾ ಪಾಪ. ಅವ್ರು ನೋಡ್ಬಿಟ್ಟು ಅವರೇ ಸೈಡ್ ಹೋಗ್ಬಿಟ್ರು, ಅವರು ಮಾತಾಡ್ಕೊಳ್ಳಿ ಫೋಟೋ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅವ್ರು ಸ್ವಲ್ಪ ಕ್ಯಾಚ್ ಮಾಡಿಕೊಂಡೆ, ಕ್ಯಾಚ್ ಮಾಡಿ ಓಕೆ ಮಾತಾಡಿ. ಲೇಟಾಗಿ ಬಂದಾಳೆ ತಂಗಿಯಾಗಿ ನಮಗಿನ್ನು ಮುಂಚೆ ಇರ್ಬೇಕಾಗಿತ್ತು. ನಮಗಿನ್ನು ಲೇಟಾಗಿ ಬಂದು ಇವಾಗ ನಾವೆಲ್ಲ ಫೋಟೋ ಬಂದಾದ್ಮೇಲೆ ಏನಕ್ಕೆ ಬರಬೇಕು ಹೇಳಿ ಗೈಸ್. ಇವರೆಲ್ಲ ಇದ್ದಂಗೆ ನಾವೆಲ್ಲ ಬರೋದು. ಬಟ್ ಆದರೂ ಅವ್ರ ಅಕ್ಕ ಇವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ಇನ್ನೂ ಹೋಗಿಲ್ಲ ಅತ್ತೆ, ಅವಳು ಇಲ್ಲೇ ಕೂತವಳೆ. ಅವ್ರ ಫ್ರೆಂಡ್ಸ್ ಗಾಯ್ಸ್ ಏನು ಗೊತ್ತಾ, ಇವಳು ವಿಡಿಯೋದಲ್ಲಿ ಏನೋ ಮಿಸ್ ಮಾಡ್ಕೊಳ್ತೀರಂತ ಲಾಸ್ಟ್ ಟೈಮ್ ವ್ಲಾಗಲ್ಲಿ ಹೇಳಿದ್ವಲ್ಲ. ಈ ಸಲ ಅವಳು ಡ್ಯೂಟಿ ಇದ್ರೂ ರಜಾ ಹಾಕ್ಬಿಟ್ಟು ಬಂದಾಳೆ. ಅಲ್ಲ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಅಂತ ಹೇಳಿದೆ, ಆದರೆ ಇಷ್ಟು ಬೇಗ ಸಿಗ್ತೀವಿ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಎಂಗೇಜ್ಮೆಂಟ್ ಈಗ ಬರ್ತೀವಿ ಅಂತ ಐಡಿಯಾ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಬಂದಿದ್ದೀವಿ, ಖುಷಿ ಆಗ್ತಿದೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಯಾಕಂದರೆ ಅವಳಿಗೋಸ್ಕರ ಎಲ್ಲರೂ ರಿಸಿಕ್ ತೊಗೊಂಡು ಬಂದ್ಬಿಟ್ಟು. ಬಾಯ್ಸ್ ಮತ್ತೆ ಯಾರು ಬಂದಿಲ್ಲ ಪಾಪ. ಅನುಕುಮಾರ್ ಒಬ್ಬನು ಬಂದಿದ್ದಾನೆ. ನೆಕ್ಸ್ಟ್ ಟೈಮ್ ಮದುವೆಗೆ ಎಲ್ಲರೂ ಸಿಗ್ತಾರೆ. ಆದರೆ ಅವಳು ಮಾತ್ರ ಮದುವೆ ಇದ್ದಾಳೆ ಅಂತ ಬಿಟ್ಬಿಟ್ಟು. ಫೋಟೋಸ್ ಎಲ್ಲ ಆಯಿತು, ಏನೋ ಎಂಗೇಜ್ಮೆಂಟು ಆಯಿತು. ಇವ್ರು ಫೋಟೋಶೂಟ್ ಆಗಿರಲಿಲ್ಲ. ನಮಗೆ ಫೋಟೋಶೂಟ್ ಇಲ್ಲದೆ ಫೋಟೋ ಇಲ್ಲದೆ ನಾವು ಹೋಗೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಫೋಟೋ ತೆಗೆಸ್ಕೊಳಕ್ಕೆ ಬಂದಿದ್ವಿ. ಬಟ್ ಎಲ್ಲ ನನ್ನ ಬಲಿಪಶು ಮಾಡಿ ಎಲ್ಲರೂ ನನ್ನ ಕೈಗೆ ಫೋನ್ ಕೊಟ್ಟಿದ್ದಾರೆ. ಓ ಚಾನ್ಸ್ ಇಲ್ಲ. ಈ ಸಿ ಜಿ ನೆಕ್ಸ್ಟು ಮದುವೆ ಫೋಟೋಸ್ ಕೈಯಾಗ ಅವ್ಳು ಫೋನ್ ಹೋಗಿದೆ ಅಂದರೆ ಎಲ್ಲಾದ್ರೂ ಫೋಟೋಸ್ ಇದೆ ಅಂತ ಅರ್ಥ. ಸರಿ ಗಾಯ್ಸ್, ಇವಾಗ ಊಟದೊಂದು ಕ್ಯಾಚ್ ಮಾಡ್ಕೊಂಡ್ಬಿಟ್ಟು ಹೊರಡುವ ಸಮಯ. ಎಲ್ಲ ಆಯಿತು, ಈಗ ಊಟಕ್ಕೆ ಬಂದಿದ್ದೀವಿ. ನಾವು ಊಟ ಮಾಡ್ತಿದ್ವಿ ಗೈಸ್. ನಮ್ಮ ಈ ಸಿ ಜಿ ನಮ್ಮಿಬ್ರದ್ದು ಫೋಟೋ ಶೂಟ್ ಮಾಡೋಕ್ಕೆ ಬಂದಿದ್ಲು. ಸರಿ ಮಾಡು ಅಂತ ಹೇಳಿ ನಾವು ಫೋಟೋಸ್ ತಿನ್ಸೋದು ವೀಡಿಯೋ ಮಾಡ್ಕೊತಾ ಇದ್ವಿ. ಅವಳಿಗೂ ತಿನ್ನಿಸಿದ್ವಿ. ಆಮೇಲೆ ನನಗೆ ತಿನ್ನಿಸಿಲ್ಲ ಅಂತ ಬೇಜಾರಾಗ್ಬಿಟ್ರೆ ಅದಕ್ಕೆ ಅವಳಿಗೂ ಸ್ವಲ್ಪ ತಿನ್ನಿಸ್ತಿದ್ವಿ. ಅವಳು ವಿಡಿಯೋ ಜಾಸ್ತಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಊಟ ಕೂತ್ಕೊಂಡಾಗ ಅವಳು ನನ್ನ ವ್ಲಾಗ್ ನೋಡಿ ಕಂಟಿನ್ಯೂ ಮಾಡ್ತಾ ಇದ್ಲು. ಇಷ್ಟ ಆಯಿತು. ಬಿಡ್ತು ಊಟ ಮಾಡಿದ್ವಿ. ಇವಾಗ ಇವ್ರು ಈಗ ಮಾಡ್ತಾ ಇದ್ದಾರೆ. ಈ ಸಿ ಜಿ ಅಲ್ಲಿ ಕೂತವಳೆ. ಸರಿ ರಮ್ಯಾ ಬರೋಣ.
ಯಾಕೆ ಗೊತ್ತಾ ನಗ್ತಾ ಇದ್ದಾರೆ ಗೊತ್ತಾ ಗಾಯ್ಸ್ ಏನಂದ್ರೆ ಅಲ್ಲಿಂದ ಬರೋದಕ್ಕೆ ಆಟೋನು ಹೋಗ್ತಾ ಇತ್ತು, ಬಸ್ಸು ಹೋಗ್ತಾ ಇತ್ತು. ಇನ್ನು ಬಸ್ ಬಂದಿರ್ಲಿಲ್ಲ ಅಂತ ನಾವೇನ್ಬಿಟ್ಟು ಆಟೋಗೆ ಎದ್ಬಿಟ್ವಿ. ನಾವು ಒಂದು ನಿಮಿಷಕ್ಕೆ ಆಟೋದು ನಟ್ಟುದ್ರು ಬಿಡ್ತು ಅಂತ ಇಳಿಸಿದ್ರು. ಅದೇ ಟೈಮ್ಗೆ ಒಂದು ಬಸ್ ಪಾಸ್ ಆಯ್ತು. ಬಸ್ ಆದಾಗ ಇತ್ಲಾಗ ವಜ್ಜರು ಇಳಿದ್ಬಿಟ್ಟು ಬಸ್ಸು ಇಲ್ಲ ಇತ್ಲಾಗ ಆಟೋ ಇಲ್ಲ ಅಂತ ನಮಗೆ ಬೈಕೊಂಡು ಹೋಗ್ತಾವ್ರೆ. ಅಲ್ಲಿ ಹೋಗ್ತಿದ್ದಾರೆ ಇನ್ನೂ ಹತ್ಕೊಂಡಿದ್ವಿ. ಹತ್ಕೊಂಡು ಒಂದು ನಿಮಿಷಕ್ಕೆ ಅದು ಕೆಟ್ಟೋಯ್ತು. ಹಂಗೆ ಕೆಟ್ಟೋದಕ್ಕೆ ಒಳ್ಳೇದಾಯ್ತು. ಇಲ್ಲ ನಡ ಮಧ್ಯೆ ದಾರಿಗೆ ಹೋಗ್ಬಿಟ್ಟು ಕಟ್ಟೋಗ್ಬಿಟ್ಟಿದ್ರೆ ಅಲ್ಲೇ ಇದ್ಬಿಡ್ತಿದ್ವೇನೋ. ಯಪ್ಪ ಫಸ್ಟ್ ಅದೆಲ್ಲ ನೋಡಿ ನಾವು ಅವರು ಆಂಕಲ್ ಏನಂತಂದ್ರೆ ನಮ್ಮ ಮೇಲೆ ಪ್ರಯೋಗ ಮಾಡಕ್ಕೆ ನಟ್ಟು ಬಂದವ್ರೆ. ಪ್ರಯೋಗ ನಮ್ಮ ಮೇಲೆ ಮಾಡ್ತಾರ ಗೈಸ್. ಅಲ್ಲ ಅದಕ್ಕೆ ನಾನು ಹೇಳಿದೆ, ಅಲ್ಲ ಅಂಕಲ್ ಪ್ರಯೋಗ ನೀವು ನಮ್ಮ ಮೇಲೆ ಮಾಡೋಕೆ ಎಸ್ತಿದ್ರಾ? ಮತ್ತೆ ಇನ್ನೊಂದು ಯಾವತ್ತೇ ಆಗ್ಲಿ ಟಿಕೆಟ್ ಏನಾರ ಅದು ಏನು ಟಿಕೆಟ್ ಅಲ್ಲ ಜಾಸ್ತಿ ಇದು ಒಂದೇ ಸತಿ ಕಮ್ಮಿ ಬಂದ್ರೆ ಒಂದ್ ಸತಿ ಯೋಚನೆ ಮಾಡಿ. ನಾವು 10 ರೂಪೀಸ್ ಅಂತ ಇದ್ದೀವಿ, ಬಟ್ ಆ 10 ರೂಪೀಸ್ ಹೋಗಿ ನಮ್ಮ ಜೀವನೇ ಹೋಗ್ತಿತ್ತು. 10 ಬಂದ ಅಂತ ಸಂಭಾಷಣೆ ಕೊಡಬೇಕಷ್ಟೇ ಅಲ್ಲ. ಓಕೆ ಗಾಯ್ಸ್ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಆಯಿತು. ಫ್ರೆಂಡ್ಸ್ ಎಲ್ಲ ಹೋದ್ರು. ಜಸ್ಟ್ ನಾನು ಈಗ ತಾನೇ ಮನೆಗೆ ಬಂದೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.